ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ನಾನು ತುಂಬಾ ಚೆನ್ನಾಗಿದ್ದೀನಿ. ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಡಿ. ಬೆಲ್ ಐಕನ್ನ ಪ್ರೆಸ್ ಮಾಡೋದು ಮಾತ್ರ ಮರಿಬೇಡಿ. ವಿಡಿಯೋ ಏನಾದರೂ ಇಷ್ಟ ಆದರೆ ಒಂದು ಲೈಕ್ ಕೂಡ ಕೊಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಮತ್ತು ಇವತ್ತು ನಾನು ಯಾಕಪ್ಪ ಬಂದಿದ್ದೀನಿ ಅಂತ ಅಂದ್ರೆ, ನಾನು ನನ್ನ ಸ್ಟೈಲಲ್ಲಿ ಬೇಳೆ ಸಾಂಬಾರು ಮಾಡೋದು ಹೇಗೆ ಅಂತ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಸೊ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಬನ್ನಿ ನಾವು ಈಗ ಬೇಳೆ ಸಾಂಬಾರು ಹೇಗೆ ಮಾಡೋದು ಅಂತ ಹೇಳಿ ನಿಮ್ಗೆ ತೋರಿಸ್ಕೊಡ್ತೀನಿ. ನಮಸ್ಕಾರ. ಮೊದಲಿಗೆ ನಾ ಇಲ್ಲೇ 1 ಕಪ್ಪು ಬೇಳೆನ ತೊಗೊಂಡಿದ್ದೀನಿ. ಅದನ್ನು ಚೆನ್ನಾಗಿ ತೊಳೆದು ಇಟ್ಕೊಂಡಿದ್ದೀನಿ ರೀ. ಈಗ ತೊಳೆದು ಇಟ್ಕೊಂಡಿರೋಂಥ ಬೇಳೆಗೆ ನಾನೀಗ 3 ಟೊಮೆಟೊ, 1 ಈರುಳ್ಳಿನ ಹಾಕ್ಕೊಳತ್ತೀನಿ ರೀ. ಈಗ ನೋಡಿರಿ, ಟೊಮೆಟೊನ ಈ ಥರ ಸಣ್ಣದಾಗಿ ಉದ್ದುದಕ್ಕೆ ಹೆಚ್ಕೋಬೇಕ್ರಿ. ಈ ಥರ ಉದ್ದುದಕ್ಕೆ ಹೆಚ್ಕೊಂಡು ಈರುಳ್ಳಿನೂ ಸಹಿತ ಸಣ್ಣಕ್ಕೆ ಹೆಚ್ಕೋಬೇಕ್ರಿ. ನೋಡಿರಿ, ಈ ಥರ ನಾನು ಸಣ್ಣಕ್ಕೆ ಹೆಚ್ಕೊಳಕತ್ತೀನಿ ರೀ. ಈ ಥರ ಸಣ್ಣಕ್ಕೆ ಹೆಚ್ಕೊಂಡು ನಾವು ಈಗ ತೊಳೆದಿಟ್ಕೊಂಡಿರೋಂಥ ಬೇಳೆಗೆ ಉಳ್ಳಾಗಡ್ಡಿ ಮತ್ತು ಟೊಮೆಟೊ ಹೆಚ್ಕೊಂಡಿದ್ವಲ್ಲ, ಟೊಮೆಟೊ ಮತ್ತು ಒಂದು ಎಣ್ಣೆ ಹಾಕ್ಬೇಕ್ರಿ. ಒಂದು ಸ್ವಲ್ಪ ಎಣ್ಣೆ ಹಾಕ್ಬೇಕ್ರಿ, ಒಂದು ಸೌಟ್ನಷ್ಟು ಎಣ್ಣೆ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಅರಿಶಿಣ ಪುಡಿ ಹಾಕ್ಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿ ಈ ಥರ ಸಣ್ಣಕ್ಕೆ ಕಟ್ ಮಾಡಿ ಅದಕ್ಕೆ ಹಾಕೋಬೇಕ್ರಿ. ನೋಡಿರಿ, ಇಲ್ಲೇ ನಾನು ಸಣ್ಣಕ್ಕೆ ಕಟ್ ಮಾಡಿಕೊಂಡು ಕೊತ್ತಂಬರಿ ಹಾಕ್ಕೊಂಡಿದ್ದೀನಿ ರೀ. ಈಗ ಇದಕ್ಕೆ ಸ್ವಲ್ಪ ಕರಿಬೇವು ಸೊಪ್ಪು ಕೂಡ ಹಾಕ್ಕೊಳಕತ್ತೀನಿ ರೀ. ಘಮ ಅಂತಿರ್ತೈತೆ ರೀ. ಸ್ವಲ್ಪ ಹುಣಸೆಹಣ್ಣು ಕೂಡ ಹಾಕೋಬೇಕ್ರಿ. ಇಲ್ಲಿ ಕುದಿಲಿಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೀರು ಹಾಕ್ಕೊಂಡು ನಾನು ಕುಕ್ಕರ್ನ ಕ್ಲೋಸ್ ಮಾಡಿ ಈಗ ಸೀಟಿ ಹೊಡ್ಯೋಕೆ ಇಟ್ಕೊತೀನಿ ರೀ. ಒಂದು 4-5 ಸೀಟಿ ಆದ್ರೆ ಸಾಕ್ರಿ. ನೋಡಿರಿ, 4-5 ಸೀಟಿ ಆದಮೇಲೆ ಈ ಥರ ಬೇಳೆ ಬೆಂದಿರ್ತೈತೆ ರೀ. ಈ ಬೇಳೆನ ನಾನೀಗ ಸ್ಮ್ಯಾಶರ್ ತೊಗೊಂಡು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊತೀನಿ ರೀ. ಅದು ಸಣ್ಣಕ್ಕೆ ಸ್ಮ್ಯಾಶ್ ಆಗ್ಬೇಕ್ರಿ. ಬೇಳೆ ಎಲ್ಲನೂ ಸಣ್ಣಕ್ಕೆ ಸ್ಮ್ಯಾಶ್ ಆದ್ರೆ ನಮಗೆ ರುಚಿ ಅನ್ನೋದು ಭಾಳ ಚಂದ ಕೊಡ್ತೈತೆ ರೀ ಅದು. ನೋಡಿರಿ, ಈ ಥರ ನಾನು ಸ್ಮ್ಯಾಶರ್ ತೊಗೊಂಡು ಸಣ್ಣಕ್ಕೆ ಮಾಡ್ಕೊಂಡೇನಿ ರೀ ಈಗ ಬೇಳೆನ. ಈ ಬೇಳೆಗೆ ನಾನೀಗ ಸ್ವಲ್ಪ ಅರಿಶಿಣ ಪುಡಿ, ಒಂದು ಸ್ವಲ್ಪ ಗರಂ ಮಸಾಲ, ಒಂದು ಸ್ವಲ್ಪ ಉಪ್ಪು, ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಮತ್ತು ಖಾರದ ಪುಡಿ, ನಿಮ್ಮ ಖಾರಕ್ಕೆ ಎಷ್ಟು ಬೇಕು ನೋಡಿರಿ ಅಷ್ಟು ಖಾರದ ಪುಡಿ ಹಾಕ್ಕೊಡ್ರಿ. ನಾನೊಂದು 3 ಸ್ಪೂನ್ನಷ್ಟು ಖಾರದ ಪುಡಿನ ಹಾಕ್ಕೊಂಡೇನಿ ರೀ. ಮತ್ತು ಒಂದು ಸ್ವಲ್ಪ ಗರಂ ಮಸಾಲ, ಒಂದು ಸ್ವಲ್ಪ MTR ಮಸಾಲೆ ಪುಡಿ ಕೂಡ ನಾನು ಹಾಕ್ಕೊಂಡೀನಿ ರೀ. ಇದಕ್ಕೆ ಹಾಕ್ಕೊಂಡು ಒಂದೊಳ್ಳೆ ಮಿಕ್ಸ್ ಕೊಡ್ಬೇಕ್ರಿ. ಇದಕ್ಕೆ ಚೆಂದಾಗಿ ನೀವು ಈ ಥರ ಕೈ ಆಡ್ಕೊಂಡ್ರಿ ಅಂತ ಅಂದ್ರೆ ಅದು ಉಪ್ಪು ಖಾರ ಏನೈತಲ್ರಿ ಅದೆಲ್ಲ ಬೇಳೆಗೆ ಮತ್ತು ಟೊಮೆಟೊ ಎಲ್ಲ ಏನು ಕುದಿರ್ತಾವಲ್ರಿ ಅದಕ್ಕೆ ಕರೆಕ್ಟಾಗಿ ಹೊಂದ್ಕೊಂಡ್ಬಿಡ್ತೈತೆ ರೀ. ನೋಡಿರಿ, ಈಗ ನಾನು ಎಲ್ಲ ಕರೆಕ್ಟ್ ಮಾಡ್ಕೊಂಡೇನಿ. ಈಗ ಒಗ್ಗರಣೆ ಕೊಡ್ಬೇಕಲ್ರಿ ನಾವು ಸಾರಿಗೆ. ಒಗ್ಗರಣೆ ಕೊಡೋಕ್ಕೋಸ್ಕರ ನಾನು 1-2 ಗಡ್ಡೆಯಷ್ಟು ಬೆಳ್ಳುಳ್ಳಿ ತೊಗೊಂಡು ಈ ಥರ ಸಣ್ಣಕ್ಕೆ ಜಜ್ಕೊತೀನಿ ರೀ. ಸ್ವಲ್ಪ ತರಿಯಾಗಿ ಜಜ್ಕೊಂಡ್ರೆ ಸಾಕು, ನೀವು ಒಗ್ಗರಣೆ ಕೊಡೋಕೆ ರೆಡಿ ಆಕೈತ್ರಿ. ಈಗ ನೋಡಿರಿ, ಒಂದು ದಬ್ರಿ ಇಟ್ಕೊಂಡು ನಾನು ಅದಕ್ಕೊಂದು ಸ್ವಲ್ಪ 2 ಸ್ಪೂನ್ನಷ್ಟು ನಾನು ಒಳ್ಳೆಣ್ಣೆ ಹಾಕ್ಕೊತೀನಿ ರೀ. ಒಳ್ಳೆಣ್ಣೆ ಹಾಕ್ಕೊಂಡು ಅದಕ್ಕೊಂದು ಸ್ವಲ್ಪ ನಾನು ಸಾಸ್ವೆ ಹಾಕ್ಕೋತೀನಿ ರೀ. ನೋಡಿರಿ, ಒಂದು ಸ್ವಲ್ಪ ನಾನು ಒಗ್ಗರಣೆಗೆ ಸಾಸ್ವೆ ಹಾಕ್ಕೊಂಡೇನಿ ರೀ. ಆಮೇಲೆ ಒಂದು ಸ್ವಲ್ಪ ಜೀರಿಗೆ ಹಾಕ್ಕೊತೀನಿ ರೀ. ನೋಡಿರಿ, ಜೀರಿಗೆ ಸಾಸ್ವೆ ಸ್ವಲ್ಪ ಚಿಟ್ಟಪಟ್ಟ ಅಂದಮೇಲೆ ಒಂದು ಸ್ವಲ್ಪ ಏನು ಜಜ್ಜಿಟ್ಕೊಂಡಿರ್ತೇವಲ್ಲ ರೀ ಅದನ್ನು ಹಾಕೋಬೇಕ್ರಿ. ಬೆಳ್ಳುಳ್ಳಿನ ಒಂದು ಸ್ವಲ್ಪ ಕರಿಬೇವನು ಹಾಕೋಬೇಕ್ರಿ. ಕರಿಬೇವು ಹಾಕ್ಕೊಂಡಿದ್ದು ಆದಮೇಲೆ ಒಂದು ನಿಮಿಷ ಬಿಟ್ಟು ಈಗ ಈ ಥರ ಕೈ ಆಡ್ಕೋಬೇಕ್ರಿ. ನೋಡಿರಿ, ಈ ಥರ ಕೈ ಆಡ್ಕೊಂಡ್ರೆ ಅದು ಘಮ ಅಂತೇಳಿ ಪರಿಮಳ ಬರ್ತೈತ್ರಿ. ನೋಡಿರಿ, ಈಗ ನಾನು ಬೇಯಿಸ್ಕೊಂಡಿರೋವಂಥ ಬೇಳೆನ ಇದಕ್ಕೆ ಹಾಕ್ಕೊಳಕತ್ತೇನೆ ರೀ. ಅದಕ್ಕೆಲ್ಲ ನಾನು ಖಾರ ಉಪ್ಪು ಎಲ್ಲ ಹಾಕ್ಕೊಂಡಿದ್ನಲ್ರಿ, ಆ ಬೇಳೆನ ಇದಕ್ಕೆ ಹಾಕ್ಕೊಂಡೇನಿ ರೀ. ಹಾಕ್ಕೊಂಡು ಒಂದು ಸರಿ ಕೈ ಆಡ್ಬೇಕ್ರಿ. ಕೈ ಆಡ್ಕೊಂಡು ನಿಮಗೆ ಎಷ್ಟು ಸಾರು ಬೇಕು ನೋಡಿರಿ ಅಷ್ಟು ಸಾರನ್ನ ಮಾಡ್ಕೋಬೇಕ್ರಿ. ನೀರು ಎಷ್ಟು ಬೇಕು ನೋಡಿರಿ ಅಷ್ಟು ನೀರನ್ನ ನೀವು ಇದಕ್ಕೆ ಹಾಕೋಬೋದು ರೀ. ನೋಡ್ತಾ ಇದ್ದೀರಲ್ಲ ನನಗೆ ಎಷ್ಟು ಬೇಕು ನೋಡೋಷ್ಟು ಸಾರು ಮಾಡೋಕೆ ನನಗೆ ಎಷ್ಟು ಬೇಕು ನೋಡಿರಿ ಅಷ್ಟು ನೀರು ನಾನು ಹಾಕ್ಕೊಳಕತ್ತೀನಿ ರೀ. ನಾನಿಲ್ಲೇ 2 ಟೈಮ್ ಆಗುವಷ್ಟು ಸಾರು ಮಾಡ್ಕೊಳಕತ್ತೀನಿ ರೀ. ಈಗ ನೋಡಿರಿ, ಇಷ್ಟು ಸಾರು ನನಗೆ ಸಾಕು. ಇದಕ್ಕೆ ನೋಡ್ಕೋಬೇಕ್ರಿ ನೀವು ಉಪ್ಪು ಖಾರ ಏನಾದರೂ ಕಡಿಮೆ ಆಗೈತಿ ಅಂತ ಅಂದ್ರೆ ಮತ್ತು ನೀವು ರುಚಿ ನೋಡಿ ಉಪ್ಪು ಖಾರ ಏನಾರ ಇದ್ರೆ ಹಾಕೋಬೋದು ರೀ. ನೋಡಿರಿ, ಒಂದು ಸ್ವಲ್ಪ ಖಾರ ಒಂದು ಸ್ವಲ್ಪ ಉಪ್ಪು ಕಡಿಮೆ ಆಗಿತ್ತು, ನಾನು ಹಾಕ್ಕೊಂಡೇನಿ ರೀ. ಈಗ ನೋಡ್ತಿರ್ಬೋದು, ನಾನು ಉಪ್ಪು ಖಾರ ಒಂದು ಸ್ವಲ್ಪ ಕಡಿಮೆ ಆಗಿತ್ತು, ರುಚಿ ನೋಡಿ ನಾನು ಮತ್ತೊಂದು ಸ್ವಲ್ಪ ಹಾಕ್ಕೊಂಡು ಇದನ್ನು ಕುದಿಲಿಕ್ಕೆ ಇಟ್ಬಿಡ್ಬೇಕ್ರಿ. 10 ನಿಮಿಷ ಕುದಿಬೇಕ್ರಿ. ನೋಡಿರಿ ಈ ಥರ ಕುದಿಬೇಕ್ರಿ. ಅದು ಮ್ಯಾಲಿಂದ ಏನೈತಲ್ರಿ ಬಬಲ್ಸ್ ಗುರುಬ್ ಐತಲ್ರಿ ಅದು ಪೂರ್ತಿ ಹೋಗ್ಬೇಕ್ರಿ. ಪೂರ್ತಿ ಹೋಗಿ ಪೂರ್ತಿ ಕುದಿಬೇಕ್ರಿ. ನೋಡಿರಿ, ಈ ಥರ ಕುದೀತಾ ಐತ್ರಿ. ಇವಾಗ ಸಾರು ಕೂಡ ರೆಡಿ ಆತ್ರಿ. ಸಿಗೋಣ್ರಿ ಮತ್ತೊಂದು ವಿಡಿಯೋದಾಗ. ನಮಸ್ಕಾರ ರೀ.